ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಕಟೀಲಲ್ಲಿ ಪತ್ತನಂಜಿತ್ತಲ್ಲ, ಆ ದಿವಸ ತೆಗೆದಿರೋ ವಿಡಿಯೋ. ಅದು 7 ರಂಗಸ್ಥಳ, ಅದು 7 ದೇವರದ್ದು ಪೂಜೆ, ಆ ಕಲಾವಿದರು ಒಟ್ಟಿಗೆ ಕುಣಿಯೋ ಒಂದು ಕುಣಿತಾರಲ್ಲ, ಅದೆಲ್ಲ ನೋಡಲಿಕ್ಕೆ ನಮಗೆ 2 ಕಣ್ಣು ಸಾಕಾಗಲ್ಲ ರೀ. ಕಟೀಲಂದರೆ ಅದು ಹೆಸರು ಹೇಳುವಾಗಲೇ ಒಂದು ಭಾರಿ ಖುಷಿ. ಆ ದೇವಸ್ಥಾನಕ್ಕೆ ಹೋದಾಗ ನಮಗೊಂದು ಬರುತ್ತಲ್ಲ ಒಂದು ವೈಬ್, ಅದು ಏನೋ ಒಂದು ಆ ದಿವಸ ಒಂದು ಫುಲ್ಲು ಎನರ್ಜಿಟಿಕ್ ಆಗಿರ್ತೀವಿ ನಾವು. ಮತ್ತು ನಾವಿದು ಅಲ್ಲಿ ಹೋಗುವಾಗ ನಾನೊಂದು ವೀಡಿಯೋ ಮಾಡಿದ್ದು, ಸ್ವಲ್ಪ ಫುಲ್ಲೇನು ಮಾಡಿಲ್ಲ. ಅಲ್ಲಿ ಹೋದಾಗ ಅವ್ರ ವೇಷ ಎಲ್ಲ ಹಾಕ್ತಾಯಿದ್ರು, ಅದರದ್ದೆಲ್ಲ ವೀಡಿಯೋ ಮಾಡಿ ಇಲ್ಲಿ ರಂಗಸ್ಥಳದಲ್ಲಿ 7 ಮೇಳ ಸಹ ಒಟ್ಟಿಗೆ ಕುಣಿಯೋದು. ಇದು ನೀವು ನೋಡಿರ್ಬೋದು. ಆ್ಯಕ್ಚುಲಿ ನಾನು ಲೈವಾಗಿ ನೋಡಿದ್ದು ಫಸ್ಟ್ ಟೈಮ್ ಆ ದಿವಸ ಮಾತ್ರ. ನಾವು ಚಿಕ್ಕದಿರುವಾಗ ಉಂಟಲ್ಲ, ಅಲ್ಲೇ ಇದ್ದರೆ ಸಹ ನನಗೆ ನೋಡಲಿಕ್ಕೆ ಆಗಲೇ ಇಲ್ಲ. ನಮ್ಮ ಅಪ್ಪ ಹೋಗ್ತಾಯಿದ್ರು ಯಾವಾಗ ಸಹ, ಬಟ್ ಹೋಗುವಾಗ ನಮಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕೆಂದರೆ ಸಣ್ಣವರಲ್ಲ, ಮಳೆ ಬರ್ತದ, ಅದು ಎಲ್ಲರಿಗಿರ್ತದೆ. ಮತ್ತು ಬರುವಾಗ ಕತ್ತಲಾಗ್ತದೆ. ಅವರಾದರೆ ಎಲ್ಲಿಯಾದರೂ ಕೂತ್ಕೊಂಡು ಬರ್ತಾರೆ, ಲೇಟ್ ಆಗ್ತದೆ, ನೀವು ಬೇಡ ನಾವು ಹೋಗಿ ಬರ್ತೇನೆ ಅಂತ ಹೇಳೋದು. ಅವರು ಪ್ರೀತಿಯಿಂದ ಹೇಳೋದು. ಮತ್ತು ಮಳೆ ಬಂದರೆ ಅವರಿಗೆ ಸಹ ಅರ್ಧದಲ್ಲಿ ಬರಬೇಕು ಅನ್ನೋದಲ್ಲ ಅದಕ್ಕೆ. ಮತ್ತು ಆಗ ಸಹ ನಮ್ಮ ಮನೆಯಲ್ಲಿ ಮೊಬೈಲ್ ಸಹ ಇರಲಿಲ್ಲ ಈ ಥರ ನೋಡಲಿಕ್ಕೆ. ನಾನು ಇದು ಲೈವಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯಿತು ರೀ ನೋಡಿ. ನೀವು ಸಹ ನೋಡಿ, ಎಷ್ಟರ ತನಕ ನೋಡಿರ್ಬೋದು. ಆದರೆ ಸಪೋಸ್ ನೀವು ಎಲ್ಲಿಯಾದರೂ ನೋಡಿಲ್ಲ ಅಂದರೆ, ಅಥವಾ ನಿಮ್ಮ ಫ್ರೆಂಡ್ಸು ಯಾವ ಕಡೆ ನೋಡಿಲ್ಲ ಅಂದರೆ ಒಂದು ಸ್ವಲ್ಪ ಶೇರ್ ಮಾಡಿ. ಯಾಕೆಂದರೆ ಇಂಥ ಒಂದು ಇದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ನೋಡಬೇಕಾದ್ರೆ 2 ಕಣ್ಣು 2 ಕಿವಿ ಖಂಡಿತ ಸಾಕಾಗಲ್ಲ. ಅಷ್ಟು ಚೆಂದ ಆ ಭಾಗವತಿಕೆಯವರು ಹೇಳ್ತಾರಲ್ಲ ಅದು. ಮತ್ತು ಅಲ್ಲಿ ನೋಡಲಿಕ್ಕೆ ಪೂಜೆ, ದೇವರಿಗೆ ಒಟ್ಟಿಗೆ ಪೂಜೆ ಮಾಡ್ತಾರೆ, 7 ದೇವರಿಗೆ ಸಹ ಒಟ್ಟಿಗೆ. ಅದು ಸಹ ನೋಡಲಿಕ್ಕೆ ತುಂಬ ಚೆಂದ ಇತ್ತು. ನಾವು ಸಹ ಫುಲ್ಲು ನೋಡಬೇಕು ಅಂತ ಅಂದ್ಕೊಂಡಿದ್ದು. ಮತ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಅಲ್ಲಿ ತಗಡು ಶೀಟ್ ಹಾಕಿದ್ರು ಮೇಲೆ, ಬಟ್ ನಾವೇನಂದರೆ ಮಕ್ಕಳು ಸಣ್ಣವರಲ್ಲ, ಮತ್ತು ಭಯ ಕೂಡ ಆಯಿತು. ತುಂಬ ಹೊತ್ತು ಕೂತ್ಕೊಂಡ್ರೆ ಅವರಿಗೆ ನಿದ್ದೆ ಬರ್ತದೆ. ಮತ್ತು ಹೋಗಲಿಕ್ಕೆ ಇದು ಸಹ ಇರಲಿಲ್ಲ, ಅಲ್ಲಿ ಬಸ್ ಸಹ ಎಂತ ಇರಲಿಲ್ಲ. ಮತ್ತು ನಮ್ಮ ಮನೆಗೆ ಸ್ವಲ್ಪ ದೂರ ಸಹ ಇತ್ತು. ಅದಕ್ಕೆ ನಾವು ಮತ್ತೆ ಬಂದ್ವಿ. ಸ್ವಲ್ಪ ಹೊತ್ತು ನೋಡಿದ್ದೇವೆ, ಮತ್ತು ವಾಪಸ್ಸಾದ್ವಿ. ಮತ್ತು ಅಲ್ಲಿಂದ ಬರಲಿಕ್ಕೆ ಚೂರು ಸಹ ಮನಸ್ಸಿರಲಿಲ್ಲ ಆಯಿತಾ. ಅಷ್ಟು ಒಳ್ಳೆಯ ಒಂದು ಯಕ್ಷಗಾನ ಇತ್ತು, ಚೆಂದ ಇತ್ತು. ನೀವು ಸಹ ಯಾರು ಸಹ ನೋಡಲಿಲ್ಲ ಅಂದರೆ ಇದನ್ನು ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.